ಬಹಳಷ್ಟು ಜನಕ್ಕೆ ನಮ್ಮ ಹತ್ರ ಇರುವಂತಹ ವೆಹಿಕಲ್ಸ್ನ ನಾವು ಎಲ್ಲಿ ಸರ್ವಿಸಿಗೆ ಬಿಡಬೇಕು, ಹೊರಗಡೆ ಹೋದಾಗ ನಮಗೆ ಆಥರೈಸ್ ಅಂದರೆ ಪರ್ಟಿಕ್ಯುಲರ್ ಶೋರೂಮ್ದು ಏನಿದೆಯೋ ಅದರದ್ದು ಪ್ಯಾರಲ್ ಸರ್ವಿಸ್ ಸಿಸ್ಟಮ್, ಇನ್ನೊಂದು ಕಡೆ ಮಲ್ಟಿ ಬ್ರ್ಯಾಂಡ್ ಅಂದರೆ ಅವರು ಕೊಡೋದು ನಾವೇನು ಕಮ್ಮಿ ಇಲ್ಲ ಅಂತ ಹೇಳಿ ದೊಡ್ಡದಾಗಿ ಇಟ್ಕೊಂಡಿರ್ತಾರೆ. ಅವ್ರು ಎಲ್ಲ ವೆರೈಟಿದು ಕೂಡ ಸರ್ವಿಸ್ ಮಾಡ್ತಿರ್ತಾರೆ. ಹೆಚ್ಚು ಕಡಿಮೆ ಅವ್ರದ್ದು ಸಿಮಿಲರ್ ಇರುತ್ತೆ ಪ್ರೈಸ್. ಅವ್ರು 10,000 ಬಿಲ್ ಮಾಡಿದ್ರೆ ಇವರು 8,000 ಬಿಲ್ ಮಾಡ್ತಾರೆ ಅಷ್ಟೇ. ಒಂದು 2-3 ಸಾವಿರ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಇನ್ನು ನಮ್ಮ ಮನೆ ಪಕ್ಕ ಸುತ್ತಮುತ್ತ ಇರುವಂತಹ ಲೋಕಲ್ ಗ್ಯಾರೇಜ್ಗಳಲ್ಲಿ ಮಾಡುವಂತಹ ಸರ್ವಿಸ್, ಈ ಮೂರಲ್ಲಿ ಯಾವುದು ಬೆಸ್ಟ್? ಆದರೆ ಅದಕ್ಕಿಂತ ಮುಂಚೆ ಈ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಹತ್ರ ಇರುವಂಥ ವೆಹಿಕಲ್ನ ನೀವು ಯಾವ ಕಡೆ ಬಿಟ್ಟು ಸರ್ವಿಸ್ ಮಾಡಿಸ್ತಾ ಇದ್ದೀರಾ, ಅದನ್ನು ನಿಜವೂ ಸ್ಯಾಟಿಸ್ಫೈಡ್ ಆಗ್ತಾ ಇದ್ದೀರಾ, ಯಾವುದು ಬೆಟರ್ ಅಂತ ನೀವು ಹೇಳಿ. ನನ್ನ ಪ್ರಕಾರ ನಾನು ಹೇಳ್ತೀನಿ. ಓಕೆ, ನಿಮ್ಮ ಹತ್ರ ಇರುವಂಥ ವೆಹಿಕಲ್ ಏನಾದರೂ ಹೊಸದಾಗಿ ಖರೀದಿ ಮಾಡಿರೋದಂದರೆ ಅದರದ್ದು ಟೈಮ್ ಇರುತ್ತೆ. ಅಂದರೆ ಕೆಲವು ಸಲ 1 ವರ್ಷ, 2 ವರ್ಷ ಅಥವಾ 5,000, 10,000 ಸರ್ವಿಸ್ದು ಏನಂತಂತ ಕ್ಯಾಟಲಾಗಲ್ಲಿ ಮೆನ್ಷನ್ ಮಾಡಿಬಿಟ್ಟಿರ್ತಾರೆ. ಸೊ ಅದು ಕಂಪ್ನಿ ಸರ್ವಿಸ್ನ ಮೇಂಟೈನ್ ಮಾಡೋದು ಒಳ್ಳೆಯದು. ಯಾಕಂತ ಹೇಳಿದ್ರೆ ವಾರಂಟಿ ಕೂಡ ಕ್ಲೈಮ್ ಆಗಲ್ಲ. ಈಗ ನೀವು ಹೊರಗಡೆ ಮಾಡಿಸಿ ಏನೋ ಹೆಚ್ಚು ಕಮ್ಮಿ ಆಯ್ತು ಅಂತ ಹೇಳಿದ್ರೆ ವಾರಂಟಿ ಅಕಸ್ಮಾತ್ ಗಾಡಿಗೆ ಏನೋ ಒಳಗಡೆ ಫಾಲ್ಟ್ ಏನಾದರೂ ಕಾಣಿಸ್ಕೊಳ್ತು ಅಂತ ಹೇಳಿದ್ರೆ ಸೊ ಅವರು ನಿಮ್ಗೆ ಈಸಿಯಾಗಿ ಕ್ಲೈಮ್ ಮಾಡಿ ಕೊಡೋಲ್ಲ. ಬಿಕಾಸ್ ನೀವು ಹೊರಗಡೆ ಮಾಡಿಸಿದ್ರೆ ಅಂತ ಹೇಳಿ ಎತ್ತಾಕ್ಬಿಡ್ತಾರೆ. ಸೊ ಹಂಗಾಗಿ ಆ ಹೊಸ ಗಾಡಿ ತೊಗೊಂಡ್ರೆ ನೀವು ಮ್ಯಾಕ್ಸಿಮಮ್ ಏನು ಅದು ಕವರೇಜ್ ಇದೆಯೋ, 1,000, 5,000, 10,000 ಏನು ಕವರೇಜ್ ಇದೆಯೋ ಅದಷ್ಟನ್ನು ಕೂಡ ಏನು ಕಂಪ್ನಿ ಮೆನ್ಷನ್ ಮಾಡಿದೆಯೋ ಅದಷ್ಟನ್ನು ಕೂಡ ನೀವು ಕಂಪ್ನಿಲಿ ಸರ್ವಿಸ್ನ ಮಾಡಿಸ್ಲೇಬೇಕು. ಅದು ಹೊರಗಡೆ ಮಾಡಿಸಿದ್ರೆ ಆ್ಯಕ್ಚುಲಿ ಪ್ರಾಬ್ಲಮ್ ಆಗಿದೆ. ನಿಮ್ಮ ಹತ್ರ ಆಲ್ರೆಡಿ 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ ಗಾಡಿಗಳು ಆಗೋಗಿದೆ. ಸೊ ಈಗ ನೀವು ಎಲ್ಲಿ ಬಿಟ್ಟು ಸರ್ವಿಸ್ ಮಾಡಿಸೋದ್ರಿಂದ ಬೆನಿಫಿಟ್ ಇದೆ ಅಂತ ಹೇಳ್ತೀನಿ. ಸೊ ಫಸ್ಟು ಲೋಕಲ್ ಗ್ಯಾರೇಜ್ದು ಪ್ಲಸ್ಸು ಮೈನಸ್ ಹೇಳ್ಬಿಡ್ತೀನಿ. ಸೊ ಲೋಕಲ್ ಗ್ಯಾರೇಜ್ದು ಪ್ಲಸ್ ಏನು ಅಂತ ಹೇಳಿದ್ರೆ ನಿಮಗೆ ಬಜೆಟ್ನಲ್ಲಿ ಮಾಡಿಕೊಡ್ತಾರೆ. ಏನು ಇಶ್ಯೂಸ್ ಆಗಿದೆಯೋ ಅದನ್ನು ಮಾತ್ರ ರೆಡಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ನಿಮಗೆ ಅಲ್ಲಿ ಕಂಪೇರ್ ಮಾಡೋ ಟ್ಯಾಕ್ಸು ಅದು ಇದು ಅಳುಮುಳು ಕಡ್ಡಿ ಕಸ ಏನಿದೆಯೋ ಒಂದು ಲೆವೆಲ್ಗೆ ನೀವು ಫಿಲ್ಟರ್ ಮಾಡ್ಕೋಬಹುದು, ಕಮ್ಮಿ ಆಗುತ್ತೆ. ಮತ್ತು ನಿಮಗೆ ಲೋಕಲ್ ಗ್ಯಾರೇಜ್ ಸಪೋರ್ಟ್ ಇದ್ದರೆ ನಿಮ್ಮ ಮನೆಗೆ ಏನೇನಾದರೂ ಇಶ್ಯೂಸ್ ಆಯಿತು, ಕಾರಣ ಪ್ರಾಬ್ಲಮ್ ಆಯಿತು ಅಂದರೆ ನೀವು ಅಲ್ಲಿ ಹೋಗಿ ಟಚ್ ಇರೋದ್ರಿಂದ ಸೊ ಹಿಂಗಾಗಿದೆ, ಬ್ಯಾಟ್ರಿ ಏನಾದರೂ ಜಂಪ್ ಸ್ಟಾರ್ಟ್ ಮಾಡು ಅಥವಾ ಬೇರೆ ಏನೋ ಆಯಿತು, ಇಮಿಡಿಯೇಟ್ಲಿ ನೀವು ರೆಸ್ಪಾಂಡ್ ಚೆನ್ನಾಗಿರುತ್ತೆ. ಸೊ ಮನೆ ಪಕ್ಕದಲ್ಲಿರುವಂತಹ ಗ್ಯಾರೇಜ್ಗಳು ನೀವು ಸಂಬಂಧ ಚೆನ್ನಾಗಿ ಇಟ್ಕೊಂಡ್ರೆ ಈ ಥರದ್ದು ನಿಮಗೆ ಬೆನಿಫಿಟ್ ಜಾಸ್ತಿ ಇರುತ್ತೆ. ಮತ್ತು ಸಮ್ಟೈಮ್ಸ್ ನಿಮ್ಮ ಗಾಡಿ ಏನೋ ಇಶ್ಯೂಸ್ ಆಗಿರುತ್ತೆ, ಸಮ್ಟೈಮ್ಸ್ ನೀವೆಲ್ಲೋ ನಿಂತೋಗಿರುತ್ತೆ ಗಾಡಿ, ಆವಾಗೆಲ್ಲ ನೀವು ಅವ್ರ ಹತ್ರ ಗೈಡ್ಲೈನ್ಸ್ ತೊಗೋಬಹುದು. ಅಥವಾ ಸಾಧ್ಯ ಆದರೆ ನಿಮ್ಗೆ ಅಷ್ಟೊಂದು ರಿಲೇಷನ್ಶಿಪ್ ಚೆನ್ನಾಗಿದ್ದರೆ ಅವರೇ ಕೂಡ ಬಂದು ಕೂಡ ಟೋ ಮಾಡೋ ಅದಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ. ಸೊ ಈ ಬೆನಿಫಿಟ್ ಜಾಸ್ತಿ ಇರುತ್ತೆ. ಇನ್ನು ಮೈನಸ್ ಅಂತ ಹೇಳಿದ್ರೆ ನಿಮ್ಗೆ ಆ ಫಿನಿಶಿಡ್ ಆಫ್ ವರ್ಕ್ ಏನಿದೆಯೋ ಅದು ಪ್ರಾಬ್ಲಿ ಅಷ್ಟು ಸ್ಯಾಟಿಸ್ಫೈ ಇಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ನಾನು ಕೂಡ ಈಗ ಹೊರಗಡೆಯಿಂದ ಡೆಲ್ಲಿ ಗಾಡಿಗಳಲ್ಲಿ ತರಿಸ್ತೀನಿ, ನಮ್ಮ ಮನೆ ಪಕ್ಕನೇ ಲೋಕಲ್ ಗ್ಯಾರೇಜಲ್ಲಿ ಕೊಟ್ಟು ಮಾಡ್ತಾನೆ, ಅವ್ನು ಚೆನ್ನಾಗಿ ಮಾಡ್ತಾನೆ, ಇಲ್ಲ ಅಂತಲ್ಲ, ಬಟ್ ಫಿನಿಶಿಂಗ್ ಇರೋದಿಲ್ಲ. ಸೊ ಆಯಿಲ್ ಚೇಂಜ್ ಮಾಡಿದಾಗ ಆಯಿಲ್ ಇರ್ತದೆ, ಅದು ವರ್ಷೇ ಇರೋಲ್ಲ. ಅವನು ಸಸ್ಪೆನ್ಷನ್ ಚೇಂಜ್ ಮಾಡಿದ್ರೆ ಅದ್ರದ್ದೇನು ಪ್ರಾಪರ್ ಸೆಟಪ್ ಮಾಡಿಬಿಟ್ಟು ವಾಶ್ ಮಾಡೋಕೆ ಅದು ಮಾಡೇ ಇರೋಲ್ಲ. ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿಸಿದ್ರೆ ಅದನ್ನ ನೀಟಾಗಿ ಹೇಳೋದಿಲ್ಲ. ಮತ್ತು ಏನೋ ಕೆಲಸ ಮಾಡ್ಬೇಕಾದ್ರೆ ಎಷ್ಟು ಮಾಡಬೇಕೋ ಅಷ್ಟೇ ಮಾಡ್ತಾನೆ, ಕ್ಲೀನಾಗಿ ಏನು ಸೆಟಪ್ ಎಲ್ಲ ಮಾಡಲ್ಲ, ಒಳಗೆ ಕ್ಲೀನಿಂಗ್ ಮಾಡಲ್ಲ, ಏನೂ ಮಾಡಲ್ಲ, ಎಷ್ಟು ಹೇಳ್ತೀವೋ ಅಷ್ಟೇ ಮಾಡ್ತಾರೆ ಹಾಗೆ. ಸೊ ಇದೊಂದು ಅಂದರೆ ವರ್ಕಿಂಗ್ ನೇಚರ್ ಏನಿದೆಯೋ ಅದು 100% ಸ್ಯಾಟಿಸ್ಫೈಡ್. ನನಗೆ ಗೊತ್ತಿರೋ ಪ್ರಕಾರ ಇವರೇ ಅಂತಲ್ಲ, ಇದಕ್ಕಿಂತ ಮುಂಚೆ ನಾನು ಲೋಕಲಲ್ಲೂ ಮಾಡಿಸಿದ್ದೀನಿ. ಸೊ ಅವರು ಕೂಡ ಪ್ರಾಪರ್ ಫಿನಿಶಿಂಗ್ ಕೊಡಲ್ಲ, ಇದು ಪಕ್ಕ. ಆ್ಯಂಡ್ ಪೇಂಟ್ ಕೂಡ ಅವನ ಹತ್ರನೇ ಮಾಡಿಸಿದ್ದೀನಿ. ಒಂದು ವೈಟ್ ಕಲರ್ದು ಅದೊಂದು ವೆಹಿಕಲ್ದೊಂದು ಮಾಡಿಸ್ಕೊಟ್ಟಿದೆ, ಅದು ಅಷ್ಟೇ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಅದು ಗೊತ್ತಿಲ್ಲ ಯಾಕೆ ಅಂತ. ಬಟ್ ನಾನು ನೋಡಿರುತ್ತೆ ಲೋಕಲ್ ಗ್ಯಾರೇಜ್ಗಳಲ್ಲಿ ಇದು ಸಾಧಾರಣವಾಗಿದೆ. ಇದು ಇವನೇ ಅಂತಲ್ಲ, ಇದಕ್ಕಿಂತ ಮುಂಚೆ ಒಂದು 2-3 ಲೋಕಲಲ್ಲೂ ಮಾಡಿಸ್ತೀನಿ ನಾನು, ಫಿನಿಶಿಂಗ್ ಇರಲ್ಲ. ಸೊ ಇದು ಬಿಗ್ಗೆಸ್ಟ್ ಮೈನಸ್. ಪಾರ್ಟ್ಸ್ಗಳು ಬಂದರೆ ಇವರು ನಮ್ಗೆ ಆಪ್ಷನ್ ಕೊಡ್ತಾರೆ. ಆ್ಯಕ್ಚುಲಿ ನಿಮಗೆ ಕಂಪ್ನಿದು ಬೇಕಾ ಇಲ್ಲ ನೀವೇ ಹಾಕೊಂಡು ಕೊಡ್ತೀವಿ. ಮತ್ತು ನಿಮಗೆ ಎಲ್ಲದಕ್ಕೂ ಲೇಬರ್ ಏನೇನು ಹಾಕ್ತಾರೋ ಅದರಲ್ಲಿ ನಿಮಗೆ ಒಂದು ಲೆವೆಲ್ ಫಿಲ್ಟರ್ ಆಗುತ್ತೆ. ಈಗ ಬೇರೆ ಬೇರೆ ಕಡೆ ನೀವು ಮಾಡಿಸಿದ್ರೆ, ಈಗ ಆಥರೈಸ್ ಕಡೆ ಮಾಡಿಸಿದ್ರೆ ಒಂದು ಪರ್ಟಿಕ್ಯುಲರ್ ಒಂದೊಂದು ಐಟಮ್ಸ್ಗಳು ನೀವು ಚೇಂಜ್ ಮಾಡಬೇಕಾದ್ರೂ ಕೂಡ ಲೇಬರ್ನ ಆ್ಯಡ್ ಮಾಡ್ತಾ ಬರ್ತಾರೆ. ಬಟ್ ಲೋಕಲ್ ಗ್ಯಾರೇಜಲ್ಲಿ ಹಂಗಲ್ಲ, ಓವರಾಲ್ ಲೇಬರ್ನ ಆ್ಯಡ್ ಮಾಡಿಬಿಡ್ತಾರೆ. ಅಥವಾ ತುಂಬ ಏನಾದರೂ ದೊಡ್ಡ ವರ್ಕ್ ಇತ್ತು ಅಂದರೆ ಮಾತ್ರ ಅಲ್ಲಿ ಲೇಬರ್ ನಿಮಗೆ ಆ್ಯಡ್ ಆಗುತ್ತೆ. ಆಪ್ಷನ್ಸ್ ಇರ್ತದೆ, ನಮಗೆ ಲೋಕಲ್ ಬೇಕಾದ್ರೆ ಹಾಕ್ಸ್ಬೋದು, ಚೆನ್ನಾಗಿರೋದು ಹಾಕ್ಸ್ಬೋದು, ಕಂಪ್ನಿದು ಹಾಕ್ಸ್ಬೋದು, ಎಲ್ಲನೂ ಆಪ್ಷನ್ಸ್ ನಮಗೆ ಕೊಡ್ತಾರೆ. ಮಲ್ಟಿ ಬ್ರ್ಯಾಂಡ್, ಈ ಮಲ್ಟಿ ಬ್ರ್ಯಾಂಡು ನಾನು ಆಗಲೇ ಹೇಳ್ದಂಗೆ ಇವ್ರೇನು ಯಾರಿಗೇನು ಕಮ್ಮಿ ಇಲ್ಲದೆ ರೇಂಜಿಗೆ ಇವರು ಕೂಡ ಸೆಟಪ್ ಮಾಡಿರ್ತಾರೆ. ಇವರಲ್ಲಿ ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಸೇಮ್ ಆಲ್ಮೋಸ್ಟ್ ಸಿಮಿಲರ್ ಆಗಿ ಆಥರೈಸ್ ಕಂಪ್ನಿಯಲ್ಲಿ ಯಾವ ರೀತಿ ಎಕ್ವಿಪ್ಮೆಂಟ್ಸ್ಗಳಿರುತ್ತೋ ಅಥವಾ ಎಕ್ವಿಪ್ಮೆಂಟ್ಸ್ಗಳಾಗಿರಲಿ, ಪಾಲಿಶ್ ಆಗಿರಲಿ, ಪೇಂಟ್ ಬೂತ್ ಎಲ್ಲ ಬರುತ್ತಲ್ವ, ಅದೆಲ್ಲ ಪ್ರತಿಯೊಂದನ್ನು ಕೂಡ ಏನು ಹೇಳ್ಬೇಕಾದ್ರೆ ಆಥರೈಸ್ಗಿಂತಲೂ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ಕೆಲವು ಕೂಡ ಅಷ್ಟು ಚೆನ್ನಾಗಿ ಸೆಟಪ್ ಬಿಲ್ಡ್ ಮಾಡಿರ್ತಾರೆ. ಸೊ ಇವರಲ್ಲಿ ಏನು ಪ್ಲಸ್ ಪಾಯಿಂಟು ಅಂತ ಹೇಳಿದ್ರೆ ಇವರಲ್ಲಿ ನಿಮಗೆ OEMದಾಗಿರಲಿ ಅಥವಾ ಏನು ಸ್ಟ್ಯಾಂಡರ್ಡ್ ಪ್ರಾಡಕ್ಟ್ಸ್ಗಳು ಏನಿದೆಯೋ ಇದೆಲ್ಲನೂ ಕೂಡ ಇವ್ರ ಹತ್ರನೂ ಸಿಗುತ್ತೆ, ಲೋಕಲು ಸಿಗುತ್ತೆ. ಮತ್ತು ನಿಮಗೆ ಇವರು ಆಥರೈಸ್ ಏನು ಕೋಟ್ ಮಾಡಿರ್ತಾರೋ ಅದಕ್ಕಿಂತ ಬೆಟರ್ ಪ್ರೈಸಲ್ಲಿ ಮಾಡ್ಕೊಂಡು ಕೊಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇನ್ನು ಫಿನಿಶಿಂಗ್ ವಿಷಯಕ್ಕೆ ಬಂದರೆ ಓಕೆ, ನಾಟ್ ಅಪ್ ಟು ದ ಮಾರ್ಕ್,
ಒಂದು 100ಗೆ ಒಂದು 80% ನೀವು ಸ್ಯಾಟಿಸ್ಫ್ಯಾಕ್ಷನ್ ತೊಗೋಬಹುದು ಮಲ್ಟಿ ಬ್ರ್ಯಾಂಡ್. ಯಾಕಂದ್ರೆ ನಾನು ರೀಸೆಂಟಾಗಿ ಒಂದು ಕಡೆ ಮಾಡಿಸ್ದೆ, ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅದು ಕೂಡ ಒಳ್ಳೆ ಬ್ರ್ಯಾಂಡೆಡ್. ಅದು ಯಾವ ಬ್ರ್ಯಾಂಡ್ ಅಂತ ನಾನು ಎಲ್ಲ ಬ್ರ್ಯಾಂಡ್ ಅಂತ ಗೊತ್ತಿಲ್ಲ, ಯಾಕಂದರೆ ಅದು ಭಿನ್ನವೇ ನನಗೇ ಇದೆ. ಯಾಕಂದರೆ ಅವ್ರದ್ದು ಇನ್ನೊಂದು ಬ್ರಾಂಚಲ್ಲಿ ಚೆನ್ನಾಗಿ ಮಾಡಿಕೊಟ್ರು, ಅವ್ರದ್ದು ಅದೇ ಇದು ಚೆನ್ನಾಗಿ ಮಾಡ್ಕೊಂಡು ಕೊಟ್ಟಿಲ್ಲ, ಇಲ್ಲ ಅಷ್ಟು ಬಿಟ್ಟಿದ್ದು. ಅದಕ್ಕೆ ಅದು ಬಿಡೋದೇ ಬಿಟ್ಬಿಟ್ಟೆ ನಾನು. ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಬಟ್ ಏನಾದರೂ ಪ್ರೈಸ್ ಪಾಯಿಂಟ್ ಪ್ರಕಾರ ಆಥರೈಸ್ ಕಂಪ್ನಿಗೆ ಬೆಟರ್ ಇದೆ, ಅದಂತೂ ಪಕ್ಕ. ಅವ್ರದ್ದು ಕೆಲಸ ಮುಗೀತು ಅಂದರೆ ಮತ್ತೆ ನಿಮಗೆ ಫೋನ್ ಮಾಡೋದಾಗಿರಲಿ, ನನ್ನ ಪ್ರಕಾರ ಹಂಗೆ ಮಾಡೋಕ್ಕೆ ಹೋಗಲ್ಲ ಅವ್ರು, ಮ್ಯಾಕ್ಸಿಮಮ್ ಮಾಡಿಲ್ಲ. ಈ ಬಾಷಲ್ಲಿ ಮಾಡ್ತಾರೆ ಅಷ್ಟೇ. ಈ ಬಾಷಲ್ ಬಗ್ಗೆ ಆಮೇಲೆ ಹೇಳ್ತೀನಿ, ಅವರು ಕೂಡ ಇದೇ ಥರ ಮಲ್ಟಿ ಬ್ರ್ಯಾಂಡೇ. ಬಟ್ ಬಾಷಲ್ಲಿ ಒಂದು ಬಿಟ್ಟರೆ ಬೇರೆ ಎಲ್ಲ ನನಗೆ ಗೊತ್ತಿರೋಂಗೆ ಮಾಡಿಲ್ಲ. ಅದರಿಂದ 2-3 ಬಿಟ್ಟಿದ್ದು ಅಲ್ಲೂ ಮಾಡಿಲ್ಲ. ಪ್ರೈಸ್ ನೆಗೋಷಿಯೇಟ್ ಮಾಡ್ಬೋದು, ಏನು ಬಿಲ್ ಹಾಕಿರ್ತಾರೋ ಅದ್ರಲ್ಲಿ ನೆಗೋಷಿಯೇಟ್ ಮಾಡ್ಬೋದು. 1,000-2,000 ಮಾರ್ಜಿನ್ ಮಾಡ್ಬೋದು. ಒಂದು 15-20 ಬಿಲ್ ಆಗಿರೋ 1,000 ಅಫ್ಕೋರ್ಸ್ ಅದೆಲ್ಲ ಅದರಲ್ಲಿ ಆ್ಯಡ್ ಮಾಡಿರ್ತಾರೆ. ನಮ್ಗೆ ಹೆಂಗಿದ್ರು ನೆಗೋಷಿಯೇಟ್ ಮಾಡ್ತೀವಿ ಅಂತ ಗೊತ್ತು, ಒಂದು 2,000 ಅದ್ರ ಮೇಲೆ ಹಾಕಿರ್ತಾರೆ. ಬಟ್ ಏನಂದರೆ ಒಂದು ಸ್ವಲ್ಪ ಪ್ರೈಸ್ ಓಕೆ ವರ್ತ್ ಅಂತ ಅನಿಸುತ್ತೆ. ಮತ್ತು ನಮ್ಗೆ ಏನೇ ಮಾಡಿದ್ರು ಕೂಡ ನೀಟಾಗಿ ವೀಡಿಯೋ ಮಾಡಿ ಕಳಿಸ್ತಾರೆ, ಏನು ಚೇಂಜ್ ಮಾಡಿದೆ, ಏನು ಹಾಕಿದ್ದೀನಿ, ಮತ್ತು ಹಳೇದು ಪ್ರಾಡಕ್ಟ್ಸ್ಗಳು ಅಂದರೆ ಹಳೇದು ಆಟೋಮೊಬೈಲ್ಸ್ಗಳು ಏನು ಸ್ಪೇರ್ಗಳು ಚೇಂಜ್ ಮಾಡಿರ್ತಾರೆ ಅದೆಲ್ಲ ನಮಗೆ ನೀಟಾಗಿ ರಿಟರ್ನ್ ಕೊಡ್ತಾರೆ. ಮತ್ತು ನೀಟಾಗೆಲ್ಲ ಮಾಡಿಕೊಡ್ತಾರೆ. ಪರ್ಸ್ನಲ್ ರೆಸ್ಪಾನ್ಸ್ ಅವ್ರು ಮಾಡಲ್ಲ. ನಿಮ್ಗೆ ಏನಾದರೂ ಗಾಡಿ ತೊಗೊಂಡು ಸರ್ವಿಸೆಲ್ಲ ಆಯಿತು ಅಂದರೆ ನೀವೇ ಹೋಗಬೇಕು, ಮತ್ತು ನೀವು ಜಂಪ್ ಸ್ಟಾರ್ಟ್ ಮಾಡ್ಬಾ, ಅಥವಾ ನಮ್ಮ ಮನೆ ಹತ್ರ ಗಾಡಿ ತೊಗೊತೆ ನಿಮ್ಮ ಹತ್ರನೇ ಮಾಡಿಸಿದ್ದು, ಅವೆಲ್ಲ ಮಾಡೋಕ್ಕೆ ಹೋಗಲ್ಲ. ಮ್ಯಾಕ್ಸಿಮಮ್ ಅವ್ರು ಮಾಡಲ್ಲ. ತಗೊಂಬಾ ಗಾಡಿ ಅಂತ ಹೇಳ್ತಾರೆ, ಟೋಯಿಂಗ್ ಮಾಡ್ಕೊಂಬ ಅಂತ ಹೇಳ್ತಾರೆ. ನಿಮಗೆ ಒಂದು ಪರ್ಸ್ನಲ್ ರೆಸ್ಪಾನ್ಸ್ ಮಾಡಲ್ಲ. ಇದು ಮಲ್ಟಿ ಬ್ರ್ಯಾಂಡ್. ಸೊ ಕಾಲ್ಡ್ ಆಥೋರೈಸ್ ಈ ಕಡೆಗೆ ಬಂದರೆ ಇಲ್ಲಿ ಪರ್ಸ್ನಲ್ ಅಸಿಸ್ಟೆಂಟ್ ತುಂಬ ಚೆನ್ನಾಗಿ ಮಾಡ್ತಾರೆ. ಅದು ನಂಗೆ ತುಂಬ ಇಷ್ಟ ಆಯಿತು. ನೀವು ನನಗೆ ಗೊತ್ತಿರೋಂಗೆ ಟಾಟಾನು ಚೆನ್ನಾಗೇ ಇದೆ, ನನಗೇನು ಆ ಥರ ಅನಿಸಿಲ್ಲ. ಬಟ್ ಕೆಲವರು ಹೇಳ್ತಾರೆ ಟಾಟಾ ಸರ್ವಿಸ್ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಬಟ್ ನನಗೆಲ್ಲೋ ಆ ಥರ ಅನಿಸಿಲ್ಲ. ನಾನು ಟಾಟಾ ಅಟೆಂಡ್ ಮಾಡಿದ್ದೀನಿ, ಟೊಯೋಟೋ ಅಟೆಂಡ್ ಮಾಡಿದ್ದೀನಿ, ರೀಸೆಂಟಾಗಿ ಟೊಯೋಟೋಗೆ ಹೋಗಿದ್ದೆ, ಟೊಯೋಟೋ ಅಟೆಂಡ್ ಮಾಡಿದ್ದೀನಿ, ಸುಜುಕಿ. ಪ್ರತಿಯೊಂದು ಶೋರೂಮಲ್ಲೂ ಕೂಡ ತುಂಬ ಚೆನ್ನಾಗಿ ನಿಮಗೆ ವೆಲ್ಕಮಿಂಗ್ ಮಾಡ್ತಾರೆ, ತುಂಬ ಚೆನ್ನಾಗಿ ರೆಸ್ಪಾನ್ಸಿಬಿಲಿಟಿಯಾಗಿ ಮೈಂಟೈನ್ ಮಾಡ್ತಾರೆ. ಪ್ರತಿಯೊಂದನ್ನು ಕೂಡ ಅಚ್ಚುಕಟ್ಟಿರುತ್ತೆ. ನಾನು ನಿಜವಲ್ಲೂ ಅಪ್ರಿಷಿಯೇಟ್ ಮಾಡ್ತೀನಿ. ಅವ್ರೇನೇ ಚಾರ್ಜಸ್ ಮಾಡ್ಬೋದು, ಏನೇ ಮಾಡ್ಬೋದು ಕೂಡ ನಿಮಗೆ ಒಂಥರ ಪರ್ಸ್ನಲ್ ಅಸಿಸ್ಟೆಂಟಾಗಿ ನೀಟಾಗಿ ಇದನ್ನು ಮಾಡಿದ್ರೆ ಒಳ್ಳೆಯದು, ಈ ಗಾಡಿ ಕಂಡೀಷನ್ ಹಿಂಗಿದೆ, ಇದನ್ನು ಮಾಡಿಸಿ ಇದನ್ನು ನೀಟಾಗಿ ನಿಮಗೆ ಒಂದು ಗೈಡ್ ಥರ ಕೆಲಸ ಮಾಡ್ತಾರೆ. ಸೊ ಅಫ್ಕೋರ್ಸ್ ಅದರದ್ದೇ ಬಿಸ್ನೆಸ್ ಸ್ಟ್ರಾಟಜಿ ಇದೆ, ಅದೆಲ್ಲರೂ ಗೊತ್ತಿರೋಂಥ ವಿಚಾರ. ಬಟ್ ಎನಿವೇ ಆ ಥರ ನಮಗೆ ಲೋಕಲ್ ಗ್ಯಾರೇಜ್ನಲ್ಲಿ ಮತ್ತು ಮಲ್ಟಿ ಬ್ರ್ಯಾಂಡ್ನಲ್ಲಿ ಕೊರತೆ ಎದ್ದು ಕಾಣಿಸುತ್ತೆ, ಅದೊಂದು ಪಕ್ಕ. ಆ್ಯಂಡ್ ಪ್ಲಸ್ ಏನು ಅಂತ ಹೇಳಿದ್ರೆ ಫಿನಿಷಿಂಗ್ ಆಫ್ ವರ್ಕ್ ಮ್ಯಾಕ್ಸಿಮಮ್, ಸ್ಪೆಷಲಿ ಬೆಂಗಳೂರು ಮತ್ತು ಕರ್ನಾಟಕ ಅಥವಾ ಸೌತ್ ಇಂಡಿಯಾ ಏನಂತೀವೋ, ನಾರ್ತ್ ಬಿಟ್ಟು. ಯಾಕಂದ್ರೆ ನಾರ್ತಲ್ಲಿ ಆಥರೈಸಲ್ಲಿ ಕೂಡ ಚೆನ್ನಾಗಿ ಮಾಡಲ್ಲ. ಬಟ್ ಸೌತಲ್ಲಿ ಸ್ಪೆಷಲಿ ನಮ್ಮ ಸೌತ್ ಸೆಂಟ್ರಲ್ ಝೋನ್ ಏನಿದೆಯೋ, ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಆಂಧ್ರಗಳು ಎಲ್ಲ ಏನಿದೆಯೋ, ಇಲ್ಲಿರುವಂಥ ಆಥರೈಸ್ ಶೋರೂಮ್ಗಳಲ್ಲಿ ಕೆಲಸ ಫಿನಿಷಿಂಗ್ ಮಾಡ್ತಾರೆ. ಸ್ಪೆಷಲಿ ಪೇಂಟ್ ವರ್ಕು, ಟಿಂಕರಿಂಗ್ ವರ್ಕ್ ಏನಿದೆಯೋ ಅದ್ರದ್ದು ಫಿನಿಷಿಂಗ್ ಏನಿದೆಯೋ ಸ್ವಲ್ಪ ಕಾಸ್ಟ್ ವೈಸ್ ಜಾಸ್ತಿ ಇರಬಹುದು, ಅಚ್ಚುಕಟ್ಟಿರುತ್ತೆ ಕೆಲಸದಲ್ಲಿ. ಸೊ ಇದು ಗಮನಿಸ್ಬೇಕಾಗಿರೋಂಥದ್ದು. ಮತ್ತು ಅವ್ರು ಹಾಕೋವಂಥ ಪಾರ್ಟ್ಸ್ ಎಲ್ಲ ಲೋಕಲ್ದವ್ರು ಮ್ಯಾಕ್ಸಿಮಮ್ ಅವ್ರು ಯೂಸ್ ಮಾಡೋದಕ್ಕೆ ಹೋಗಲ್ಲ. ಈ ಸಣ್ಣ ಪುಟ್ಟದ್ದೆಲ್ಲ ಆ ಥರ ಅವರು ಫಸ್ಟ್ ಆಲ್ ಕೈ ಹಾಕೋಕ್ಕೆ ಹೋಗಲ್ಲ. ಏನೇ ಅವ್ರು ಚೇಂಜ್ ಮಾಡಿದ್ರು ಕೂಡ ಅವ್ರ ಹತ್ರ ಇರೋಂಥದ್ದು ಆಥರೈಸ್ ಬ್ರ್ಯಾಂಡೆಡೇ ಹಾಕ್ತಾರೆ. ನನಗೆ ಗೊತ್ತಿರೋಂಗೆ ಆ ಥರ ಲೋಕಲ್ ಬ್ರ್ಯಾಂಡ್ ಹಾಕೋದು ಆ ಥರ ಚಿಲ್ಲರೆ ಕೆಲಸಗಳು ಅವ್ರು ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಆ ಥರ ಅನುಭವ ಆಗಿದ್ದರೆ ಅದು ನೀವು ಮೆನ್ಷನ್ ಮಾಡ್ಬೋದು ಕಾಮೆಂಟ್ನಲ್ಲಿ. ಇವತ್ತು ನನಗೆ ತಿಳಿದಿರೋ ಮಟ್ಟಿಗೆ ಆಥರೈಸ್ನಲ್ಲಿ ಡೂಪ್ಲಿಕೇಟ್ ಹಾಕುವಂಥದ್ದು ಅಥವಾ ಲೋ ಕ್ವಾಲಿಟಿದು ಹಾಕುವಂಥದ್ದು ಆ ಥರದ್ದು ಮಾಡಲ್ಲ. ಬಟ್ ದುಡ್ಡು ಜಾಸ್ತಿ ಇರುತ್ತೆ, ಫೀಸ್ ಜಾಸ್ತಿ ಇರುತ್ತೆ ವಿನಃ ಸೊ ನಿಮಗೆ ಚೀಪ್ ಕ್ವಾಲಿಟಿ ಹಾಕಿ ಯಾಮಾರಿಸೋವಂಥದ್ದು ಆ ಥರದ್ದು ಮಾಡೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ನಿಮ್ಗೆ ಏನು ಅನಿಸುತ್ತೆ ಅಂತ ನೀವು ಕಮೆಂಟ್ ಮಾಡಿ, ಗೊತ್ತಾಗುತ್ತೆ, ನನಗೂ ಅರ್ಥ ಆಗುತ್ತೆ ನಿಮ್ಗೆ ಏನಾದರೂ ಆ ಥರ ಫೀಲ್ ಆಗಿದೆಯಾ ಅಂತ. ಬಟ್ ನನಗೆ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ನ ನನಗೆ ಆ ಥರದ್ದು ಇದ್ರದ್ದು ಮೈನಸ್ ಅಂತ ಹೇಳಿದ್ರೆ ಮೈನಸ್ಸು ಪ್ಲಸ್ಸು ಎರಡೂ ಒಟ್ಟಿಗೆ ಇರುತ್ತೆ. ಸೊ ಎಲ್ಲದನ್ನು ಕ್ವಾಲಿಟಿ ಪ್ರಾಡಕ್ಟ್ಸ್ ಹಾಕಿ ಎಲ್ಲದಕ್ಕೂ ಪರ್ಚೇಸಸ್ಗಳು ಹಾಕಿ ಎಲ್ಲ ಸಣ್ಣ ಸಣ್ಣ ಬೋಲ್ಟ್ಗಳಿಗೂ ಹೈ ಪ್ರೈಸ್ ಹಾಕ್ತಾರೆ. ಎಲ್ಲ ಒಂದೊಂದು ಪೇಪರ್ಗೂ ಲೆಕ್ಕ ಹಾಕಿ 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 ಅದ್ರ ಮೇಲೊಂದು ಫೀಸು, ಅದ್ರ ಮೇಲೊಂದು ಆ ಟ್ಯಾಕ್ಸು, ಈ ಟ್ಯಾಕ್ಸು ಹಾಕಿ 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 ಬಿಲ್ನ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಆಗಿ ಎಷ್ಟು ಪೀಕಕ್ಕಾಗುತ್ತೆ ಈ ಗಾಡಿನಲ್ಲಿ ಅಷ್ಟು ಪೀಕ್ ಬೇಕು ಅಂತ ಹೇಳಿ ಫಿಕ್ಸ್ ಆಗಿ ಕೂತಿರೋ ಥರ ಬಿಲ್ ಹಾಕ್ತಾರೆ. ಅದು ಎಲ್ರಿಗೂ ಗೊತ್ತಿರುವಂತಹ ಸತ್ಯ. ಸೊ ಅಲ್ಲಿ ಏನಂದರೆ ನಿಮಗೆ ಚಿಕ್ಕದು ಸಮಸ್ಯೆ ಆಗಿದ್ರೂ ಕೂಡ ಅದನ್ನ ಸರಿ ಮಾಡ್ಕೊಂಡು ಕೂತ್ಕೊಳ್ಳೋದಿಲ್ಲ. ಯಾವುದನ್ನು ರೆಡಿ ಮಾಡೋದು, ಅಡ್ಜಸ್ಟ್ ಮಾಡೋದು, ರಿಪೇರ್ ಮಾಡೋವಂಥದ್ದು ಗೋಜಿಗೆ ಸರ್ವಿಸ್ ಸೆಂಟ್ರಲ್ಲಿ ಇರೋದಿಲ್ಲ. ಆ ಕಾನ್ಸೆಪ್ಟೇ ಇರೋದಿಲ್ಲ. ಅದು ಹೋಯ್ತಾ ತೆಗೆದು ಬಿಸಾಕು ಅಷ್ಟೇ. ಅದು ಏನು ಅಂತ ನೋಡೋಕ್ಕೂ ಹೋಗಲ್ಲ. ಮೋಸ್ಟ್ಲಿ ಸರಿ ಹೋಗುತ್ತೆ ಅಂತ ಅವ್ರಿಗೆ ಗೊತ್ತಿದ್ರು ಕೂಡ, ಮನಸ್ಸಲ್ಲಿ ಗೊತ್ತಿದ್ರು ಕೂಡ ಆ ರೆವಿನ್ಯೂ ಜನ್ರೇಟ್ ಆಗೋಲ್ಲ. ಯಾಕಂದರೆ ರಿಪೇರಿ ಯಾವತ್ತೂ ಕೂಡ ಕಾಸು ಕಮ್ಮಿ ಇರುತ್ತೆ, ಹೊಸ ಐಟಮ್ ಹಾಕ್ಸಿದ್ರೆ ಕಾಸು ಜಾಸ್ತಿ ಇರುತ್ತೆ. ಸೊ ಯಾವತ್ತು ಕಂಪ್ನಿಗೆ ಲಾಭ ಆಗುವಂಥ ಕೆಲಸ ಮಾಡ್ತಾರೆ ವರ್ಕರ್ಸು, ಗ್ರಾಹಕರಿಗೆ ಲಾಭ ಆಗಬೇಕಂತ ಯಾವತ್ತೂ ಕೆಲಸ ಮಾಡಲ್ಲ. ಇದು ಬಿಗ್ಗೆಸ್ಟ್ ನೆಗೆಟಿವ್. ಯಾಕೆಂತ ಹೇಳಿದ್ರೆ ಇದರಿಂದ ಲಾಸ್ ಆಗುವಂಥದ್ದು ಒಬ್ಬ ಸಾಮಾನ್ಯ
ಮನುಷ್ಯ ಅಂದರೆ ಯಾರು ಆ ಕಾರ್ನ ಬಿಡ್ತಾನೋ ಆಗ ಓನರ್ಗಷ್ಟೇ. ಸಮ್ಟೈಮ್ಸ್ ಎಲ್ಲ ಕಾರು ನಿಮ್ಗೆ ಗೊತ್ತಿರಲಿ, ಒಂದು ಸೈಕಾಲಜಿ ಪ್ರಕಾರನೇ ಅಲ್ಲಿ ಮಾಡೋದು. ಈಗ ನೀವು ಒಬ್ಬ ಗಾಡಿನ ತೊಗೊಂಬಂದ್ಬಿಟ್ಟು ಅಲ್ಲಿ ಬಿಟ್ಟಾಗ ನಾವು ಮಾತಾಡೋದ್ರಲ್ಲೇ ಅವ್ರು ಅರ್ಥ ಮಾಡ್ಕೊಂಬಿಡ್ತಾರೆ ಈ ವ್ಯಕ್ತಿಗೆ ಗಾಡಿ ಬಗ್ಗೆ ಎಷ್ಟು ನಾಲೆಜ್ ಇದೆ ಅಂತ ಗೊತ್ತಾಗ್ಬಿಡ್ತದೆ. ಸೊ ನೀವು ನೀಟಾಗಿ ಪ್ರತಿಯೊಂದನ್ನು ಕೂಡ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಿದ್ರೆ ಅವ್ರಿಗೆ ಗೊತ್ತಾಗ್ಬಿಡ್ತದೆ, ಅವ್ನಿಗೆ ಗಾಡಿ ಬಗ್ಗೆ ಜ್ಞಾನ ಜಾಸ್ತಿ ಇದೆ, ಇವನ ಹತ್ರ ಜಾಸ್ತಿ ಬಿಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಮೊದಲೇ ಮೈಂಡ್ ಸೆಟ್ ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ ಅವರು. ಸೊ ನಿಮ್ಗೇನೂ ಗೊತ್ತಿಲ್ಲ, ಮಾಮೂಲಿ ಸರ್ವಿಸ್ ಬಿಡ್ತಿದ್ದೆ, ನನಗೆ ಗೊತ್ತಿಲ್ಲಪ್ಪ, ಚೆನ್ನಾಗಿ ಮಾಡ್ಕೊಂಡು ಕೊಟ್ಬಿಡು, ಏನನ್ನ ಹಾಕು ಹೆಂಗಣ್ಣ ಹಾಕು, ನಂಗೆ ಪಕ್ಕಾ ಗಾಡಿ ಬೇಕು ಅಂದರೆ ಅವ್ನು ಸಿಕ್ಕಿದ್ದು ಅನ್ಸ 10,000 ಬಿಲ್ ಆಗೋ ಕಡೆ 20,000 ಆಗ್ತಾನೆ. ಇದು ಕಾಮನ್, ಇದು ಎಲ್ಲ ಶೋರೂಮಲ್ಲೂ ಕಾಮನ್. ನೆಕ್ಸ್ಟ್ ಹ್ಯಾಂಡೆಡ್ ಓವರ್ ಮಾಡೋ ಟೈಮಲ್ಲಿ ಸೊ ನಿಮಗೆ ಲೋಕಲ್ ಗ್ಯಾರೇಜ್ನಲ್ಲಿ ಮುಗೀತು, ನಮ್ಗೇನು ಹೇಳ್ತೀವೋ ಅಷ್ಟೇ ಮಾಡಿ ಕಳಿಸ್ತಾರೆ. ಮಲ್ಟಿ ಬ್ರ್ಯಾಂಡ್ ಕ್ಲೀನಾಗಿ ವಾಷಿಂಗ್ ಗಿಶಿಂಗ್ ಎಲ್ಲ ಮಾಡಿ ಬಿಡ್ತಾರೆ. ಆ್ಯಂಡ್ ಆಥರೈಸಲ್ಲಿ ಕೂಡ ನೀಟಾಗಿ ನಮ್ಗೇನು ಬೇಕೋ ಎಲ್ಲ ಮಾಡಿ ವಾಷಿಂಗ್ ಗಿಶಿಂಗ್ ಎಲ್ಲ ಮಾಡಿ, ರಬ್ಬಿಂಗ್ ಪಾಲಿಶ್ ಬೇಕಂದ್ರೆ ಅದನ್ನು ಮಾಡಿ, ಏನೋ ಒಟ್ಟಲ್ಲಿ ಎಕ್ಸ್ಟ್ರಾ ಎಷ್ಟು ಬಿಲ್ ಆಗುತ್ತೋ ಎಲ್ಲ ಮಾಡಿ ಕಳಿಸ್ತಾರಪ್ಪ. ಸೊ ಇದಿಷ್ಟು ಈಗ ಈ ವಿಡಿಯೋಲಿ ಏನೇನು ಹೇಳಿದ್ದೀನೋ ಇದು ಪ್ರಾಬ್ಲಮ್ ನಿಮಗೂ ಗೊತ್ತಿರುತ್ತೆ. ಸೊ ಈಗ ಕನ್ಕ್ಲೂಷನ್ ಏನು ಅಂತ ಹೇಳಿದ್ರೆ, ನಾವು ಎಲ್ಲಿ ಮಾಡಿಸ್ಬೇಕು, ಎಲ್ಲಿ ಮಾಡಿಸಿದ್ರೆ ನನ್ನ ಗಾಡಿಗೆ ಉತ್ತಮ. ಇಟ್ಸ್ ಡಿಪೆಂಡ್ಸ್ ಆನ್ ಬ್ರ್ಯಾಂಡ್, ನಿಮಗೆ ಸಿಗುವಂಥ ಸರ್ವಿಸ್, ಲೊಕೇಶನ್, ಏನು ನಿಮ್ಮನೆ ತಾವು ಇರೋವಂಥನ್ನು ನೀವು ಎಷ್ಟು ಮಟ್ಟಿಗೆ ನಂಬಬಹುದು, ಅಥವಾ ಅಲ್ಲಿರುತ್ತೋ ಲೋಕಲ್ ಅಥವಾ ಮಲ್ಟಿ ಬ್ರ್ಯಾಂಡೆಡ್ ಅಥವಾ ಕಂಪ್ನಿದು ಆಥರೈಸ್ಡ್ ಡೀಲರ್ಶಿಪ್ ಏನಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಒಂದೊಂಥರ ಈಗ ನನ್ನ ಮನೆ ಇರುವಂಥದ್ದು ಮೈಸೂರು ರೋಡ್ಗೆ ಅಟ್ಯಾಚ್ ಆಗಿರುವಂಥದ್ದು. ಸೊ ಇಲ್ಲಿ ಎಲ್ಲ ಇದೆ, ಟಾಟಾ ಇದೆ, ಮಹೀಂದ್ರ ಇದೆ, ಹೊಂಡೆ ಇದೆ, ಕಿಯಾ ಇದೆ, ಆಮೇಲೆ ಟೊಯೋಟೋ ಇದೆ. ಪ್ರತಿಯೊಂದು ಶೋರೂಮ್ ಮ್ಯಾಕ್ಸಿಮಮ್ ಯಾವ ಕಾರ್ ಬ್ರ್ಯಾಂಡ್ ಇದೆಯೋ ಎಲ್ಲ ಶೋರೂಮ್, ಅವನ್ ಆಡಿನೂ ಕೂಡ ಇದೆ. ಸೊ ಹಂಗಾಗಿ ನನಗೆ ಇಲ್ಲಿರೋವಂಥದ್ದು ಎಲ್ಲನೂ ಒಳ್ಳೆ ಎಕ್ಸ್ಪೀರಿಯೆನ್ಸೇ ಆಗಿರೋದು. ಕೆಟ್ಟ ಎಕ್ಸ್ಪೀರಿಯೆನ್ಸ್ ನನಗೆ ಆಗೇ ಇಲ್ಲ ಆ ಥರ ಶೋರೂಮ್ಗಳಲ್ಲಿ. ಇದನ್ನು ಲೋಕಲ್ ಕೂಡ ಕೆಟ್ಟದ್ದು ಆಗಿದೆ, ಒಳ್ಳೆಯದೂ ಆಗಿದೆ. ಸೊ ಹಂಗಾಗಿ ನಾನು ಅಲ್ಲೂ ಕೂಡ ಗ್ಯಾರಂಟಿ ಇಲ್ಲೇ ಮಾಡಿಸಿ ಅಂತ ಹೇಳೋಕ್ಕಾಗಲ್ಲ. ಇನ್ನು ಮಲ್ಟಿ ಬ್ರ್ಯಾಂಡಲ್ಲಿ ಮಾತ್ರ ನನಗೆ 50-50 ಅಂತ ಹೇಳ್ತೀನಿ, ಅದನ್ನು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಮಲ್ಟಿ ಬ್ರ್ಯಾಂಡ್ನಲ್ಲಿ. ಯಾಕಂದರೆ ನನಗೇನು ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ನಮ್ಮ ಪರ್ಸ್ನಲಿ ಆ ಥರ ಅನ್ನಿಸ್ಲಿಲ್ಲ, ಸೀರಿಯಸ್ಲಿ ಅನ್ನಿಸ್ಲಿಲ್ಲ. ಸೊ ಓವರಾಲಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಿಮಗೆ ಗಾಡಿ ನೀವು ಜಾಸ್ತಿ ಡ್ರೈವ್ ಮಾಡ್ತೀರಾ, ನಿಮ್ಮ ಗಾಡಿಗೆ ರಿಸೆಲ್ಲಿಂಗ್ ವ್ಯಾಲ್ಯೂ ಚೆನ್ನಾಗಿರಬೇಕು, ಸರ್ವಿಸ್ ಹಿಸ್ಟ್ರಿ ನನಗೆ ಮೇಂಟೈನ್ ಆಗ್ತಿರಬೇಕು, ಗಾಡಿ ಪಾರ್ಟ್ಸು ಏನೇ ಆದರೂ ಸ್ವಲ್ಪ ಪ್ರೈಸ್ ಜಾಸ್ತಿ ಆದರೂ ಪರವಾಗಿಲ್ಲ, ನನಗೆ ಗಾಡಿ ಪ್ರಾಪರಾಗಿರಬೇಕು ಅಂತ ಹೇಳಿದ್ರೆ ನೀವು ಆಥರೈಸ್ಡ್ ಡೀಲರ್ಶಿಪ್ನಲ್ಲೇ ಮಾಡಿಸಿ. ಬಿಕಾಸ್ ಇದು ನಿಮಗೆ ಸರ್ವಿಸ್ ಆ್ಯಡ್ ಆಗುತ್ತೆ, ಅಂದರೆ ಅದೇ ನಂಬರ್ ನೀವೇನು ಬಿಡ್ತೀರೋ ಕಿಲೋಮೀಟರ್ ರಿಟರ್ನೆಲ್ಲ ಆ್ಯಡ್ ಆಗುತ್ತೆ. ಸೊ ನಿಮ್ಗೆ ಗಾಡಿ ಸೇಲ್ ಮಾಡೋ ಟೈಮಲ್ಲಿ ಸರ್ವಿಸ್ ಹಿಸ್ಟ್ರಿ ಇದ್ದರೆ ಆ ಸರ್ವಿಸ್ ಹಿಸ್ಟ್ರಿನ ತೆಗೆದ್ರೆ ಯಾವ ಟೈಮಲ್ಲಿ ಏನೇನು ಆಗಿದೆಯಲ್ಲ ನೋಡಿಕೊಂಡ್ರೆ ತೊಗೊಳ್ಳೋ ಅಂಥವ್ರು ಕೂಡ ಖುಷಿ ಆಗುತ್ತೆ, ವ್ಯಾಲ್ಯೂ ಜಾಸ್ತಿ ಬಿಲ್ಡ್ ಆಗುತ್ತೆ, ಮತ್ತು ನಿಮ್ಮ ಗಾಡಿ ಕೂಡ ಒಂದು ಒಳ್ಳೆ ಬೆಲೆ ಸಿಗೋವಂಥ ಚಾನ್ಸಸ್ ಜಾಸ್ತಿ ಇದೆ. ಫಿನಿಶಿಂಗ್ ಇರುತ್ತೆ, ಫಿಟ್ ಆ್ಯಂಡ್ ಫಿನಿಶಿಂಗ್ ಇರುತ್ತೆ, ನೀಟ್ ಇರುತ್ತೆ, ಮೈಂಟೈನ್ ಇರುತ್ತೆ, ಮತ್ತು ನಿಮಗೆ ಕಂಪ್ನಿದು ಪ್ರಾಪರ್ ಸರ್ವಿಸ್ ಸಪೋರ್ಟ್ ಕೂಡ ಸಿಗುತ್ತೆ. ಇದು ಮೇಯ್ನ್ ಅಡ್ವಾಂಟೇಜಸ್. ಮತ್ತು ನಿಮಗೆ ಇನ್ಶೂರೆನ್ಸ್ ಕ್ಲೈಮಿಂಗಲ್ಲಿ ಇದರಲ್ಲೂ ಕೂಡ ನಿಮಗೆ ಪ್ರಾಪರ್ ಸಪೋರ್ಟಿಂಗ್ ಚೆನ್ನಾಗಿರುತ್ತೆ. ಸೊ ನಿಮಗೆ ಲೋಕಲ್ ಗ್ರಜಲ್ ಇವೆಲ್ಲ ಇರೋದಿಲ್ಲ. ನಿಮ್ಮ ಗಾಡಿ ನಿಮ್ಮ ಹತ್ರ ಆಲ್ರೆಡಿ ಇನ್ನೊಂದು 2-3 ವೆಹಿಕಲ್ಗಳಿದೆ, ಮತ್ತು ನಿಮಗೆ ಗಾಡಿನ ನಾನು ಅಪರೂಪಕ್ಕೆ ಬಿಡಿಸ್ತೀನಿ, ವಾರದಲ್ಲಿ 1 ಸಲ 2 ಸಲ ಮಾತ್ರ ಎತ್ತೀನಿ, ನನಗೇನು ಅವಾಗೋ ಹೈವೇಗೆ ಅಷ್ಟೇ ಎತ್ಕೊಂಡು ಹೋಗಿ ಅಪರೂಪಕ್ಕೆ ಜಾಸ್ತಿ ಲಾಂಗ್ ಹೋಗ್ತೀನಿ, ನಂದೇನು ಅಷ್ಟೊಂದು ಗಾಡಿ ಓಡೋದಿಲ್ಲ. ಮತ್ತು ನನಗೆ ಲೋಕಲ್ ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ನಂಗೆ ಏನಾರ ಹೆಚ್ಚು ಕಮ್ಮಿ ಆಯಿತು ಅಂದರೆ ಟಕ್ಕಂತ ಬಂದು ನೋಡಬೇಕು, ನಾನು ಫೋನ್ ಮಾಡಿದ್ರೆ ಬರಬೇಕಂದ್ರೆ. ಸೊ ನನ್ನ ಪ್ರಕಾರ ನಿಮಗೆ ಫ್ಯೂಚರಲ್ಲಿ ನಿಮಗೆ ಸರ್ವಿಸ್ ಹಿಸ್ಟ್ರಿ ಅವೆಲ್ಲ ಏನೂ ಬೇಕಾಗಿಲ್ಲ, ಏನಿದೆಯನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಸೊ ನೀವು ಲೋಕಲ್ ಗ್ಯಾರೇಜ್ನಲ್ಲಿ ಬಿಡೋದು ಬಹಳಷ್ಟು ಒಳ್ಳೆಯದು. ಬಿಕಾಸ್ ನಿಮಗೆ ದುಡ್ಡು ಸೇವ್ ಆಗುತ್ತೆ, ಅಷ್ಟೊಂದು ಓಡಿಸಲ್ವಲ್ಲ ನೀವು. ಒಂದು ವರ್ಷಕ್ಕೆಲ್ಲ ನಿಮ್ಗೆ ಹೆಚ್ಚು ಅಂದ್ರೆ 3-4 ಸಾವಿರ ಹೋದರೆ ಹೆಚ್ಚು. ಸೊ ಹಂಗಾಗಿ ಏನೇ ಓಡಿದ್ರು ಆಯಿಲ್ ಸರ್ವಿಸ್ ಮಾಡಿಸ್ಲೇಬೇಕು. ಬಟ್ ಎನಿವೇ ನಿಮಗೆ ಕಂಪೇರ್ ಟು ಆಥರೈಸ್ಗೆ ಕಂಪೇರ್ ಮಾಡಿದ್ರೆ ಇದು ನಿಮಗೆ ಬೆಸ್ಟಾಗಿರುತ್ತೆ, ಫೀಲಿಂಗ್ ಕಂಫರ್ಟ್ ಇರುತ್ತೆ. ಸೊ ಇದನ್ನು ನೀವು ಮಾಡಿಸ್ಬಹುದು. ಬಟ್ ನಾನು ಮಲ್ಟಿ ಬ್ರ್ಯಾಂಡ್ನಲ್ಲಿ ನಿಮಗೆ ಯಾಕೆ ಅಷ್ಟೊಂದು ರೆಕಮೆಂಡ್ ಮಾಡೋಕ್ಕೆ ಹೋಗಲ್ಲ ಅಂತ ಹೇಳಿದ್ರೆ, ನನಗೊಂಥರ ಕನ್ಫ್ಯೂಸಿಂಗ್ ಅದು. ಯಾಕಂದ್ರೆ ನನ್ನ ಮನೆ ಹತ್ರ ಸುತ್ತಮುತ್ತ ಇದೆ, ನನಗದು ಏನೋ ಅಷ್ಟು ಯಾವತ್ತೂ ನನಗೆ ಒಂಥರ ಖುಷಿಪಟ್ಟು, ದುಡ್ಡಿನಲ್ಲೂ ಖುಷಿಪಟ್ಟು ಬಂದಿಲ್ಲ ಕಮ್ಮಿ ವರ್ಕೌಟ್ ಮಾಡ್ತು ಅಂತ, ಅಥವಾ ಕೆಲಸದಲ್ಲಿ ಕೂಡ ಒಳ್ಳೆ ಫಿಟ್ ಆ್ಯಂಡ್ ಫಿನಿಶಿಂಗ್ ಬಂತು ಅಂತಲೂ ಸಮಾಧಾನ ಆಗಲಿಲ್ಲ. ಸೊ ಎರಡೂ ಆಗಲಿಲ್ಲ ನನಗೆ. ಸೊ ಹಂಗಾಗಿ ನಾನು ಈ 3ರಲ್ಲಿ ಈ ಮಲ್ಟಿ ಬ್ರ್ಯಾಂಡ್ ದೊಡ್ಡದಾಗೆಲ್ಲ ಇಟ್ಕೊಂಡಿರ್ತಾರಲ್ಲ, ಸೊ ಅವ್ರಲ್ಲಿ ನನಗೇನು ಆ ಥರ ಸ್ಯಾಟಿಸ್ಫ್ಯಾಕ್ಷನ್ಸ್ ಇಲ್ಲ. ಈವನ್ ಬ್ಯಾಶ್ನಲ್ಲೂ ಕೂಡ ನನಗೆ ಸ್ಯಾಟಿಸ್ಫ್ಯಾಕ್ಷನ್ಸ್ ಆಗಿಲ್ಲ. ಮೊದಲನೇ ಸಲ ಆಯಿತು ಅಷ್ಟೇ, ಬಟ್ 2ನೇ ಸಲ ಅಲ್ಲೇ ಬಿಟ್ಟೆ. ಅವನು ಇಷ್ಟುದ್ದ ಪ್ರೈಸ್ ಆಗ್ತಾ, ಓಕೆ ಅಷ್ಟುದ್ದ ಪ್ರೈಸ್ ನಾನು ಕೊಟ್ಟೆ, ಬಟ್ ಅದು ನಂಗೆ ರೆಡಿನೇ ಆಗಿಲ್ಲ ಗಾಡಿ. ಅದು ನನಗೆ ಆಗ ರೆಡಿ ಆಗೋದಕ್ಕೆ ಇಲ್ಲ, ಅದು ಓಡ್ತಾ ರೆಡಿ ಆಗುತ್ತೆ, ಓಡ್ತಾ ರೆಡಿ ಆಗುತ್ತೆ. ಅದು ಹೇಳಿದ್ರೆ ಒಂದು 2-3 ಸಲ ಹೈವೇಗೆ ಹೋಗ್ಬಿಟ್ಟು ಬಂದಿದ್ದೆ, ಬಟ್ ರೆಡಿನೇ ಆಗಿಲ್ಲ ಗಾಡಿ. ಸುಮ್ಮನೆ ದುಡ್ಡು ಹೋಯ್ತು, 25,000 ಹೋಯ್ತು. ಗಾಡಿ ಮೊದಲು ಹೆಂಗಿದೆ, ಅವ್ನು ಕೊಡೋಕ್ಕಿಂತ ಮುಂಚೆ ಹೆಂಗಿತ್ತು ಹಾಗೆ ಐತೆ. ಸೊ ಏನು ಅದು ರೀಸನ್ನೇ ಗೊತ್ತಿಲ್ಲ, ಅವ್ನಿಗೆ ಗೊತ್ತಿಲ್ಲ. ಭಾಷಣ ಇದ್ದವರೆಲ್ಲ ಸೀನಿಯರ್ಸ್ಗಳಿಗೂ ತೋರಿಸ್ಬಿಟ್ಟೆ ಗಾಡಿ. ಅದು ತುಂಬ ವರ್ಷ ಆಯ್ತದು, ತುಂಬ ಅಂದರೆ ಒಂದು 2-3 ವರ್ಷ ಆಯ್ತು ಆ ಗಾಡಿ ಪ್ರಾಬ್ಲಮ್ ಎಲ್ಲ ಚೇಂಜ್ ಮಾಡಿದ್ರು ಕೂಡ ಅದು ಹಂಗೆ ಓಡ್ತಾಯಿದೆ. ಅದು ಒಂಥರ 120-130 ಹತ್ರ ವೈಬ್ರೇಷನ್ ಆಗ್ತಿದೆ.
ಅದೇನಂತ ಗೊತ್ತಿಲ್ಲ, ಎಲ್ಲನೂ ಚೇಂಜ್ ಮಾಡಿ ನೋಡಿದ್ರು. ವೀಲ್ ಅಲೈನ್ಮೆಂಟಿಂದ ಹಿಡಿದು ಕ್ಲಚ್ ನಗು ಬರುತ್ತೆ ಅವೆಲ್ಲ ನೆನೆಸ್ಕೊಂಡ್ರೆ ಇವಾಗ. ಬೇಡ ಬಿಡಿ, ಅದೆಲ್ಲ ಹೇಳ್ತಿದ್ರೆ ನನಗೆ ಫಸ್ಟ್ ಆಫ್ ಆಲ್ ನಗು ಬರುತ್ತೆ ಅವಾಗೆಲ್ಲ. ಓಕೆ, ಸೊ ಅದಕ್ಕೋಸ್ಕರ ನಾನು ಮಲ್ಟಿ ಬ್ರ್ಯಾಂಡನ್ನು ನನಗೆ ತಲೆನೂ ಹಾಕ್ಕೊಂಡಿಲ್ಲ. ಬಿಟ್ಟರೆ ಕಂಪ್ನಿ ಸರ್ವಿಸಿಗೆ ಬಿಡ್ರಿ, ಇಲ್ವಾ ಲೋಕಲ್ ಸಪೋರ್ಟಲ್ಲಿ ಬಿಡಿ. ಲೋಕಲ್ ಸಪೋರ್ಟ್ ಆ್ಯಕ್ಚುಲಿ ಬೆನಿಫಿಟ್ ಜಾಸ್ತಿ ಇರುತ್ತೆ. ಸೊ ದುಡ್ಡು ಕಮ್ಮಿ ಇರುತ್ತೆ, ಮತ್ತು ನಿಮ್ಗೆ ಏನು ಕೆಲಸ ಬೇಕೋ ಅಷ್ಟೇ ಮಾಡಿಸ್ಕೊಂಡು ಆರಾಮಾಗಿ ಬರ್ಬೋದು. ಟ್ಯಾಕ್ಸ್ ವೀಕ್ಸು ಅವು ಇವೆಲ್ಲ ನಿಮ್ಗೆ ಸೇವಿಂಗ್ಸ್ ಆಗುತ್ತೆ, ಮತ್ತು ಆ ಅವಿನಾಭಾವ ಸಂಬಂಧ ಇರೋದ್ರಿಂದ ನಿಮಗೆ ಫ್ಯೂಚರಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಇಲ್ಲ ನಿಮಗೆ ಪ್ರಾಪರ್ ಸರ್ವಿಸ್ ಸಿಸ್ಟಮ್ ಮೇಂಟೈನ್ ಮಾಡ್ಕೊ, ಪ್ರತಿಯೊಂದು ಕೂಡ ಪಿನ್ ಟು ಪಿನ್ ನೀಟಾಗಿರಬೇಕು. ನಾನು ಜಾಸ್ತಿ ಗಾಡಿ ವರ್ಷಕ್ಕೆ ಒಂದು 15,000 20,000 30,000 ಹಿಂಗೆಲ್ಲ ಓಡಿಸ್ತೀನಿ, ಹೈವೇಗೆ ಓಡಿಸ್ತಾ ಇರ್ತೀನಿ ಜಾಸ್ತಿ. ಹಾಗಿದ್ದಾಗ ನೀವು ಆ ಥರದಲ್ಲಿ ಬಿಡಿ. ಸೊ ಇದಿಷ್ಟು ಓವರಾಲ್ ಕತೆ. ಥ್ಯಾಂಕ್ ಯು ಸೊ ಮಚ್ ಅಂಡ್ ಬೈ.